ಅಂತಂದ್ಮೇಲೆ, ಒಂದು ಪ್ರಾಂತ್ಯ ಅಂತಂದ್ಮೇಲೆ ಅಲ್ಲಿನ ಭಾಷೆ ಒಂದು ಸ್ಲ್ಯಾಂಗ್ ಇರುತ್ತಲ್ವಾ. ಯಾವುದೇ ಭಾಷೆ ಕಲಿಬೇಕು ಅಂತಂದ್ರೆ ಮೊದಲು ಆ ಊರಿನ ಒಂದು ಬೈಗುಳವನ್ನ ಕಲಿಬೇಕು ಅಂತ ಹೇಳ್ತಾರೆ. ಈಗ ಮಲೆನಾಡು ಪ್ರಾಂತ್ಯದ ಒಂದಷ್ಟು ಬೈಗುಳದ ವೇರಿಯೇಷನ್ಸ್ ನಮ್ಮ ವೇದಿಕೆ ಮೇಲೆ ತೋರಿಸ್ಬೋದಾ ನಿಮ್ಮ ಸ್ಲ್ಯಾಂಗ್ ಅಲ್ಲಿ? ತೋರಿಸ್ಬೋದು. ಅಂದ್ರೆ ಮಲೆನಾಡು ಅಂತ ಬಂದಾಗ ಅಲ್ಲಿ ತುಂಬಾ ಭಾಷೆಯ ಸೊಗಡುಗಳಿದಾವೆ, ವ್ಯತ್ಯಾಸ ಇದೆ. ನಾನು ಕನ್ನಡ ಅಲ್ವಾ, ಹೇಗೋ ನಾನು ಹವ್ಯಕ ಕನ್ನಡದಲ್ಲಿ ನಾನು ಮಾತಾಡ್ತೀನಿ. ಹವ್ಯಕ ಕನ್ನಡ ನಂದು ಪ್ರಾಪರ್ ಕನ್ನಡನೇ, ಬಟ್ ಆರ್ಟಿಸ್ಟ್ ಆದ್ಮೇಲೆ ಇಡೀ ಎಲ್ಲಾ ತರ ಸ್ಲ್ಯಾಂಗ್ಸ್ ನಾನು ನಿಜವಾದ ಜೀವನದಲ್ಲೂ ಅಳವಡಿಸ್ಕೊಂಡ್ಬಿಟ್ಟು ಅದು ಹಾಗೆ ಆಗ್ಬಿಟ್ಟಿದೆ ಭಾಷೆ. ಮಂಗಳೂರು, ಉತ್ತರ ಕರ್ನಾಟಕ ಎಲ್ಲ ಹಾಗಾಗೋ. ಈಗ ನೀವಿಬ್ರು ಚಾಲೆಂಜ್ ತಗೊಳ್ತೀರಾ ಒಬ್ರಿಗೊಬ್ರು? ಮಾಡ್ಬೋದು, ಮಾಡಿ. ಅರ್ಥ ಆಗ್ಬೇಕು. ಅಲ್ಲ, ಅರ್ಥ ಆಗ್ಲಿಲ್ಲ ಅಂದ್ರೆ ಅವ್ರು ಬೈತಾ ಇದಾರೆ ಅಂತ ಅನ್ಕೊಳ್ಳಿ. ಇಬ್ರು ಇವಾಗ ಯಾವ್ದಾದ್ರು ಒಂದು ವಿಷಯಕ್ಕೆ ಜಗಳ ಬರುತ್ತೆ ನಿಮ್ ಇಬ್ರು ಮಧ್ಯದಲ್ಲಿ. ಒಂದು ಡಾನ್ಸ್ ಸ್ಟೆಪ್ ನೆನ್ಪಿಡ್ಕೊಳ್ಳಲ್ಲ, ಬಂದ್ಬಿಟ್ಟು ಸ್ಟೇಜ್ ಮೇಲೆ ಡಾನ್ಸ್ ಮಾಡಕ್ ಬರ್ತೀರಾ? ಡಾನ್ಸ್ ಮಾಡಕ್ ಬರಲ್ವಾ? ಎಲ್ರು ಏನೋ ಹೋಗ್ಲುತ್ತಾರೆ, ಓ ಡಾನ್ಸ್ ಸಕ್ಕದ ಮಾಡ್ತಾರೆ, ಇವರೇ ಕೊರಿಯೋಗ್ರಾಫರ್ ಆಗ್ಬಿಡ್ತಾರೆ, ಇವರೇ ಡೈರೆಕ್ಟರ್ ಅಂತ. ಇವ್ರು ಯಾರ್ ಗುರು? ಅಲ್ಲಿ ಹೋಗಿ ನಾನ್ ಮಾಡ್ತಿದ್ದೆ ಆತ, ಅಲ್ಲಿ ಮಾಡಕ್ಕಿದ್ರೆ ಕರೆಕ್ಟ್ ಆಗಿ ನನ್ನ ಕಾಲ್ ಬುಡಕ್ಕೆ ಬಂದು ಕಾಲ್ ತಾಕ್ಸುದಡ, ಆಮೇಲೆ ಅಲ್ಲಿ ಹೋಗಿ ಅಲ್ಲಿ ನಿಂತ್ಕೊಂಡಡ, ಅಲ್ಲಿ ಹೋಗಿ ಮತ್ತೆ ನನ್ಗೆ ಹಂಗ್ ಮಾಡ್ದೆ ಹಿಂಗ್ ಮಾಡ್ದೆ ಅಂತ ಹೇಳುದಡ. ಎಂತ ಇದು? ನೋಡ ಮಾರೈತಿ, ನಿಂಗ್ ಒಂದ್ ವಿಷಯ ಹೇಳ್ತೆ ಕೇಳು. ಈಗ ಡ್ಯಾನ್ಸ್ ಮಾಡಕ್ಕಿದ್ರೆ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ ಬರೋ, ಇಲ್ಲಾಂದ್ರೆ ಬರುಲೇ ಆಗ. ಗೊತ್ತಾ? ನನ್ ಕಾಲ್ ಮಾತ್ರ ಟಚ್ ಆಯ್ತಾ? ಅಲ್ಲಿ ನಿಮ್ ಕಾಲ್ ಇರ್ಲಿಲ್ವಾ? ನನ್ ಕಾಲ್ ಇದಕ್ಕೆ ನಿಮ್ ಕಾಲ್ ಟಚ್ ಆಗಿದಂತೂ ನಾ ಹೇಳ್ತಿದ್ದೆ ಅಲ್ಲ. ನಿಮ್ದು ಬೋರ್ಡ್ ಕೂಡ ಹೆಂಗಾತೋದು? ಹಂಗೆ ಹಂಗೇನ್ರ ಹೆಂಗಾತದು? ಹಂಗೆ ಹಂಗಲ್ಲ. ಈಗ ಹಿಂಗ್ ಮಾಡಕ್ಕಿದ್ರೆ ಹುಷಾರು, ಪಂಚೆ ಉದುರೋಗ್ತಿಲ್ಲ ಮಾರೈತಿ. ಸುಮ್ನಿರೆ ನೀನು ಒಂಚೂರು. ನೀವ್ ಯಾವ ಭಾಷೆ ಮಾತಾಡ್ತೀವಿ ಸರ್? ಮೋಸ ಮಾಡ್ತಾ ಇದಾರೆ. ನಾನ್ ಮಾತಾಡೋ ಭಾಷೆ ನಿಂಗೆ ಅರ್ಥ. ಒಂದ್ ನಿಮಿಷ. ಪಾಪ ಇವ್ರಿಬ್ರು ಏನಂದ್ರೆ, ನಾನ್ ಬೈದ್ರೆ ಅವ್ರಿಗೆ ಎಲ್ಲಿ ಬೇಜಾರಾಗ್ಬಿಡುತ್ತೋ, ಅವ್ರು ಬೈದ್ರೆ ನನ್ಗೆ ಎಲ್ಲಿ ಬೇಜಾರಾಗ್ಬಿಡುತ್ತೋ ಅಂತ ಜಗಳ ಮಾಡ್ತಿದಾರೆ ಅಷ್ಟೇ. ಬೈಗಳೇ ಬಂದಿಲ್ಲ. ಬೈಗಳು ಡಿಸಪಾಯಿಂಟೆಡ್ ಡಿಸಪಾಯಿಂಟೆಡ್. ಬೈಗಳು ಅಂದ್ರೆ ಹೆಂಗಿರುತ್ತೆ ಅಂತ ಗೊತ್ತಾ? ಬನ್ನಿ ಅಪ್ಪಣ್ಣ, ಬನ್ನಿ ನಮ್ಮನ್ನ ಕರೆದು ಈಗ ಬನ್ನಿ. ಓಕೆ, ಆಕ್ಷನ್. ಈ ಮಕ ಏನ್ ನೋಡ್ತೀವೋ ಬಾಡೇನಕ್ಕೆ ಒಂದು ಡ್ಯಾನ್ಸ್ ಮಾಡಕ್ ಬರುದಿಲ್ಲ ನೀನ್. ತಗದು ಒಂದ್ ಮಕ ನೋಡಿ, ಮಂಗೇನ ಮಕ ಆಗೈತೆ. ಮೈಗೆ ಬಂದಾಗಿಂದ ಒಗುಲ್ ಮಾಡ್ತಾನೆ ಇದೀರಾ ಇಬ್ರು, ಏನು ಅರ್ಥನೇ ಆಗ್ತಾ ಇಲ್ಲ. ಮಕ ನೋಡಿದ್ರೆ ಮಕ ಕೂದಲು ಶಿವಡಾಗ್ಯಾವ. ಸುಮ್ನೆ ಇರೋ ಬಾಡ್ಕೋ. ನಮ್ದೆಲ್ಲ ಏನು ಗೊತ್ತಾ, ಶಾರ್ಟ್ ಒಂದೊಂದೇ ವರ್ಡ್ ಬರುತ್ತೆ, ಅರ್ಥ ಮಾಡ್ಕಂದ್ರೆ ಮಾಡ್ಕೋ. ಏನ್ ಒಂದೇ ವರ್ಡ್ ಬರ್ತೈತೆ? ಓ ಪೀತ್ರ ಪಿಲ್ಲಿಕೆ ಲೇ ಆಗ್ಲಿಂದ ಒಗುಲ್ ಮಾಡ್ತಿದ್ದಾರೆ. ಮುಂದೆ ಹೇಳ್ಬೇಡ ಅಂತ ಅಷ್ಟೇ. ಮ್ಯೂಟ್ ಆಗುತ್ತೆ, ಅಲ್ಲಿ ನಿಲ್ಸ್ಕೊಳ್ಳಿ. ಯಾವ್ದು ಇದು ಬಡಿ? ಸುಮ್ ಕುಂತ್ರಲ್ಲ ನಿಮ್ಮ ಅವ್ರು ಎದ್ದಳ್ರಿ. ಮಾತಾಡಿ ಇನ್ನೆಷ್ಟು ಮಾತಾಡಿ. ನಮಸ್ಕಾರ. ನಿಮ್ಮ ತಾಯಿಗೆ ನಮ್ಮ ಒಂದು ನಮಸ್ಕಾರ. ಬೋಗಳಗಳು ನಾವು ಮಾತಾಡ್ಬೋದು, ನಮ್ದೇನು ಗೊತ್ತಾ, ಮಾತೆತ್ತಿದ್ರೆ ಗಲ್ಲಿಯಿಂದ ಹಿಂಗ್ ಸುತ್ತಾಡ್ಕೊಂಡು ಒಳಗೋಗ್ಬಿಡ್ತದೆ. ಅದಕ್ಕೆ ಬೇಡ 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 ಬೇಡ. ಅದಕ್ಕೆ ಹೇಳೋದು ಸ್ವೀಟ್ ಆಗಿ ಬೈಬೇಕು, ಕೇಳೋ ತರ ಬೈಬೇಕು ಅಂತ. ಅದು ಪಕ್ಕ ಬೈಗುಳದ ಕನ್ನಡ. ಸ್ವೀಟ್ ಆಗಿ ನಮಗ್ ತಾಗುದಲ್ಲ, ಅಂದಾಗ ನಮಗ್ ತಾಗುದು. ಕರೆಕ್ಟ್. ನಮಗ್ ಸ್ವೀಟ್ ಗೀಟ್ ಎಲ್ಲ ಆಗುದಿಲ್ಲ. ನಮಗ ಮಾತೆತ್ರಿ ಎಲ್ಲಿದೆಯೋ ಅವಾಗ ಬರ್ಬೇಕು. ನಾವು ನಮ್ ಬೋಗಳಗಳು ಬತ್ತು ಅಂದ್ರೆ ನಾವು ಗುದ್ದಾಡೋದಲ್ಲ. ನಮ್ಮ ಅಪ್ತಿರು ಔದಿರು ಬಂದಿಲ್ಲ, ಹಿಂದ್ಗಡೆ ಗುದ್ದಾಡ್ತಾ ಇರ್ತಾರೆ. ಅಮ್ದಿರು ಅಜ್ಜಿರು ಅವರೆಲ್ಲ ಬಂದಿರ್ತಾರೆ. ಮೇಡಮ್, ಉತ್ತರ ಕರ್ನಾಟಕ ಬೈಗಳು ನೀವು ಯಾವಾಗ ಬೈದಿದ್ರೆ ಮೇಡಮ್? ಇಲ್ಲ ಬೇಡ ಕೇಳಿಸ್ಕೊಂಡೆ ಕಿವಿಲ್ ರಕ್ತ ಬರ್ತಾ ಇದೆ ನಂಗೆ. ನಿಜವಾಗ್ಲು ಏನೇ ಆದ್ರೂ ಬೈಗುಳುಗಳ ಕೂಡ ನಮ್ಮ ಗ್ರಾಮೀಣ ಜನರ ಒಂದು ಸೊಗಡು, ಆ ಒಂದು ಮುಗ್ಧತೆಯನ್ನ ತೋರಿಸುತ್ತಿಲ್ಲ. ಅಲ್ಲಿ ಒಂದು ಪ್ರೀತಿನೂ ಇರುತ್ತೆ, ಒಂದು ಅಧಿಕಾರನೂ ಇರುತ್ತೆ, ನಮ್ಮವರು ಅನ್ನೋ ಒಂದು ಆತ್ಮೀಯತೆನೇ ಕೂಡ ಇರುತ್ತೆ. ಇಲ್ಲಿ ಅಪ್ಪಣ್ಣ ಅವರು ಬೈದಂತ ಯಾವ ಮಾತುಗಳು ಕೂಡ ಅವರ ಭಾಗದಲ್ಲಿ ಅದು ಬೇಜಾರೇ ಮಾಡ್ಕೊಳ್ಳೋದಿಲ್ಲ ಅಲ್ವಾ? ಆಳ್ಭಾಷೆ. ನಮ್ ಬೋಗ್ಲಗಳು ಕೇಳ್ತಂದ್ರೆ ಬೇಜಾರೇ ಅಲ್ಲ, ಕೊಲೆನೇ ಮಾಡ್ಬಿಡ್ತಾರೆ. ಸಾಯಿಸೇ ಮಾತಾಡೋದು. ಆಮೇಲೆ ಇನ್ನೊಂದು ಗೊತ್ತಾ, ಸಾಯಿಸಾದ್ಮೇಲೆ ಅದೇ ಮೇಲೆ ಕಾಲ್ ಮಾಡಿರ್ತಾರೆ. ಸತ್ತೋನೆ ಬಿಡ ಅಂತ ಇರ್ತಾರೆ. ಸತ್ರು ಬಿಡಲ್ಲ ಅವನು ನಾನು ಉಸಿರೋಗದೆ ಬಿಡಪ್ಪ ಅಂದ್ರು ಬೋಗಳ ಮಾತ್ರ ಬಿಡಲ್ಲ, ಅವನು ಉಸಿರು ಬಿಟ್ರುವೆ. ಓಕೆ, ಕರ್ನಾಟಕದ ಎಲ್ಲಾ ಪ್ರಾಂತ್ಯದ ಜನರ ಮಾತುಗಳು ಸ್ವಲ್ಪ ಒರಟಾಗಿರ್ಬೋದು, ಆದ್ರೆ ಮನಸ್ಸು ಯಾವಾಗ್ಲೂ ತುಂಬಾ ಕಾವೇರಿ ಅಷ್ಟೇ ಪರಿಶುದ್ಧವಾಗಿರುತ್ತೆ, ಬೆಲ್ಲದಷ್ಟೇ ಸಿಹಿಯಾಗಿರುತ್ತೆ, ಕರದಂಟಿನಷ್ಟೇ ತುಂಬಾ ಸ್ವೀಟ್ ಆಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ವಂದೇ ಕರ್ನಾಟಕ ನವೆಂಬರ್ 30 ಸಂಜೆ 6ಕ್ಕೆ.